ಮನುಷ್ಯನಿಗೆ ಅತ್ಯಂತ ಪ್ರಾಧಾನ್ಯ. ನೋಡಿ, ಹಣ ಇಲ್ದೇರು ಬದುಕಬಹುದು, ಅಧಿಕಾರ ಇಲ್ದೇರು ಬದುಕಬಹುದು. ಮನುಷ್ಯನಿಗೆ ತಾಳ್ಮೆ ಮತ್ತು ಅನುಸರಣೆ ಎರಡೂ ಇಲ್ಲ ಅಂದ್ರೆ ಬದುಕೋಕ್ಕಾಗೋದಿಲ್ಲ. ಅವೆರಡರಿಂದಾನೇ ಎಲ್ಲ ಚೆನ್ನಾಗಿರೋದು. ಕಾರಣ, ಶತ್ರು ಯಾರ್ಯಾರು ಆಗ್ತಾರೆ ಅನ್ಕೊಂಡಿವಿ ನಾವು. ಹೊರಗಡೆ ಶತ್ರು ಇದ್ರೆ ಹೆಂಗೋ ಸಹಿಸ್ಕೋಬಹುದು, ಮನೆ ಒಳಗೆ ಶತ್ರು ಉಟ್ಕೊಂಡ್ರೆ ಸಹಿಸ್ಕೋದು ಬಹಳ ಕಷ್ಟ. ಸೊಸೆ ಶತ್ರು ಆದ್ರೆ, ಮಗ ಶತ್ರು ಆದ್ರೆ, ಮೊಮ್ಮಗ ಶತ್ರು ಆದ್ರೆ, ಎತ್ತ ತಾಯಿ ಶತ್ರು ಆಗಳ. ಮೊನ್ನೆ ಹಾಸನದಲ್ಲಿ ಮಗಳನ್ನೇ ನೀರೊಳಗೆ ಮುಳುಗ್ ಸಾಯಿಸವಳೆ, 6 ವರ್ಷದ ಮಗಳ. ಎತ್ತ ತಾಯಿ ಮಗಳಿಗೆ ಶತ್ರು. ಹೆಂಗ ಬದುಕೋದು? ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದು, ದರೆ ಹತ್ತಿ ಉರಿದೊಡೆ ನಿಲ್ಲಲು ಸಾಧ್ಯವೇ? ಹುಡಿ, ಒಲೆ ಹತ್ಕ ಉರಿಯುವಾಗ ನಿಂತ್ಕೋಬಹುದಷ್ಟೇ, ಧರೆನೇ ತುರಿಯುವಾಗ ಎಲ್ಲಿಂದ ತಪ್ಪಿಸ್ಕೊಳ್ಳುವ? ಅದಕ್ಕೆ ದೊಡ್ಡವರು ಮಾತೇಳ್ತಾರೆ ಬಂಧುಗಳೇ, ಎಷ್ಟು ತಾಳ್ಮೆ ಬೇಕು ಮನುಷ್ಯನಿಗೆ. ಸಸಿನೆಟ್ಟು ಫಲ ಬರುವನಕ ತಾಳು, ಕಾಸಿಟ್ಟಾಲು ಉಕ್ಕಿ ಬರುವನಕ ತಾಳು, ಕಟ್ಟಿಟ್ಟ ಬುತ್ತಿ ಮುಂದೆ ಉಣಲುಂಟು ತಾಳು, ಕಷ್ಟ ಬಂದರೆ ತಾಳು ಕಂಗೆಡಬೇಡ ತಾಳು, ದುಷ್ಟ ಮನುಜರ ಆಡುವ ನಿಷ್ಠೂರ್ದ ನುಡಿತಾಳು, ಅರಿತು ಅಂಗಿಸುವರ ಅಗೆತನದ ನುಡಿತಾಳು, ತಾಳುವಿಕೆಗಿಂತನ್ಯ ತಪವಿಲ್ಲ ಕಂಡ್ಯ ಬಲ್ಲವರೇ ಬಲ್ಲರು ಪೇಳುವೆ ನೀಸುಲ್ಲ. ತಾಳ್ಮೆ ಒಂದ ಕಳ್ಕೊಬಿಟ್ರೆ ಪ್ರತಿನಿತ್ಯನೂ ಜಗಳಾಡ್ಬೇಕಾಯ್ತು ಜನರ ಜೊತೆಲಿ. ಪಾಪ ರಾಮೇಗೌಡ್ರ ಮಕ್ಕಳು ಕಾಸು ಕೊಟ್ಟು ಕರ್ಸವ್ರೆ, ಮಧ್ಯ ಫೋನ್ ಮಾಡಿ ನಮ್ಮ ನಂಜುಂಡಪ್ಪ ಹೇಳವ್ರೆ, ಬಂದು ಶುರು ಮಾಡ್ದು, ಪೂಜೆಗೆ ಅಂತ ಹೋದ್ರು. ಇನ್ನೇನು ಯಾರು ಇಲ್ವಲ್ಲಪ್ಪ, ಒಂದಷ್ಟೊತ್ತು ನಿಲ್ಸ್ಬಿಟ್ಟ ಆಮೇಲೆ ಶುರು ಮಾಡಮ್ಮ ಅಂತ ಆ ಕಡೆಗೂ ಮಾತಾಡ್ತಾ ಇದೆ ಫೋನ್ ಹಿಡ್ಕೊಂಡು. ಅವ್ನು ಯಾರೋ ಬಂದ, ಜೀವಮಾನದಲ್ಲಿ ಮಕ ನೋಡಿಲ್ಲ ನಾನು, ಇದಾಕೆ ಇಲ್ಲಿ ನಿಂತಿದ್ದೆ, ಅಲ್ಲಿ ನಡಿ ಆಡು ಅಂದ. ಯಾರು ಇಲ್ಲ ಕಣೋ ಅಲ್ಲಿ, ಯಾರಿಲ್ದಾರು ನಿಂಗೇನು ಕಾಸು ಕೊಡೋದಿಲ್ವೇ ಅಂತಾನೆ. ನೀನ್ ಯಾರು ಹೇಳು ಅಂದೆ. ನಾನು ಯಾರಾದ್ರೂ ನಿಂಗೇನು ಹೇಳ್ದಂಗೆ ಕೇಳು ಅಂತಾನೆ. ಯಾಕೆಂದ್ರೆ ಊಟ ಹಂಗದೆ, ಹಾಲೆ 90 ಎಣ್ಣೆ ಹೊಡ್ಕ ಬಂದವನು ಬೆಳಕರಿತ್ಲೆ, ಹಾಲು ತುಪ್ಕೊ ಹೋಗಂಗಿಲ್ಲ, ಹಾಲು ಮುಟ್ಟೋಂಗಿಲ್ಲ, ಧೂಪ ಹಾಕಂಗಿಲ್ಲ, ಓಲಿ ಇದಕ್ಕೆ ಸಂಬಂಧವಾರು ಇಲ್ಲ. ಹೇಳಕ್ಕೂ ಒಂದಾರು ಪ್ರೀತಿ ಅದೇ, ಬಾಪ ಆಡ್ತೀವಿ, ಆಡೇ ಕೇಳ್ತೀವಿ ಅನ್ನೋದೊಂದು ಪ್ರೀತಿನಾರು ಅದೇ. ಹಂಗಂತ ಪ್ರೀತಿ ತೋರ್ಬಿಟ್ರೆ ಬಟ್ಟೆಗೆ ಬೆಲೆ ಕೊಡೋದು ಬೇಡ, ವಯಸ್ಸಿಗೆ ಬೆಲೆ ಕೊಡೋದು ಬೇಡ, ತಲೆ ಬಗ್ಗೆ ಬಂದು ಆಡ್ಬಿಡುವ. ಈ ದರ್ಪ ದೌಲತ್ತು ಯಾರು ಕೇಳೋರು? ಕೇಳುವುದಿಲ್ಲ, ಸುಮ್ಮನೆ ಬಡ್ಕ ಸಾಯಿತು. ಅವತ್ತು ನಮ್ಮ ಕಲ್ಮಡಿದೊಡ್ಡಿಲಿ ಕಾರ್ಯಕ್ರಮ ಮಾಡಿದಾಗ 2 ಥರ ಕಾರ್ಯಕ್ರಮ ಇರ್ತದೆ. ಒಂದು ಗೀತ ನಮನ ಅಂತ, ಒಂದು ಹರಿಕತೆ ಅಂತ. ಇವೆರಡೂ ಕಾರ್ಯಕ್ರಮನೂ ಮಾಡ್ತೀವಿ ನಾವು. ಅವ್ರ ಮನೆಯವ್ರು ಹೇಳ್ದಂಗೆ ಮಾಡ್ತೀವಿ. ಅವ್ರು ಯಾವ್ದು ಹೇಳ್ತಾರೆ, ಅವ್ರು ಗೀತೆ ಆಡು ಅಂದ್ರೆ ಗೀತೆ ಆಡ್ತೀನಿ, ಕತೆ ಮಾಡೋರು ಕತೆ ಮಾಡ್ತೀವಿ. ಎಲ್ರು ಹೇಳ್ದಂಗೆ ಕೇಳೋಕೆ ಆಗೋದಿಲ್ಲ. ಇದು ಸಾರ್ವಜನಿಕ ಕಾರ್ಯಕ್ರಮ ಆದರೆ, ಊರಟ್ನ ಹಬ್ಬ ಆದರೆ ಊರಲ್ಲಿ ಹೇಳ್ದಂಗೆ ಕೇಳ್ಬೇಕು. ಅವ್ರ ಅಪ್ಪನ ತಿಥಿ ಆದಾಗ ಮಕ್ಳು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ನಾವೀಗ ಬಂದ್ಬಿಟ್ಟು ಮೊನ್ನೆ ಯಾವ್ದೇದೋ ಹೇಳ್ತೀಯಲ್ಲ ಪದವ, ನೀನು ಕತೆ ಮಾಡು ನಳದಮ್ಮ ಅಂತೀಯ ಅಂತ. ಇಲ್ಲ ಕಣಪ್ಪ, ಅವ್ರು ಹೇಳವ್ರೆ ಕತೆ ಇಲ್ಲ, ಏನು ಹೇಳಿಲ್ಲ, ಪದಾಡು ಕೇಳವ್ರೆ, ಪದೇಡು ಕೇಳವ್ರೆ ಅಂತ. ಅದಕ್ಕೆ ಇಲ್ಲ, ನಾನು ಮಾತ್ರ ನೀ ಮಾಡು ಕತೆ ಒಪ್ಪೋದಿಲ್ವಲ್ಲ, ಯಾವನಾರ ಒಪ್ಕೋಬೋದು, ನಿನ್ನ ದೇಶವೇ ಒಪ್ಕೋಬೋದು, ನಿನ್ನ ನಾನು ಮಾತ್ರ ಒಪ್ಪೋದಿಲ್ಲ ಅಂತ. ಆಯ್ತು ಬಿಡು, ಅದಕ್ಕೇನು ಮಾಡೋಕ್ಕದ್ದು, ನಿನ್ನೂ ಒಪ್ಸೋಕಾದ್ದಪ್ಪ ನಾನು, ಬಿಡು ಅಂದೆ. ಹಂಗೂ ಅಲ್ಲೇ ನಿಂತಿದ್ದಾಟದ್ಕೊಂಡು ಎಡ್ತು ಬಂದು, ನಡಿ ಓಮ ಊಟ ಮಾಡ್ದ ಅನ್ಲು, ಮಾಡ್ದೆ ಅಂದ. ನಡಿ ಮಂತ ಓಮ, ಮದುವಾಗ 40 ವರ್ಷದಿಂದ ನನ್ನೇ ಒಪ್ಕೊಳ್ಳಿಲ್ಲ, ಅವನು ಒಪ್ಕೊಂಡಿಯ ನೀನು, ನಡಿ ಮೊದಲು ಅಂದ್ಲವಳು. ಆಗ ಅರ್ಥ ಆಯ್ತು, ಕಟ್ಕೊಂಡು ಎಡ್ತೀನೇ ಒಪ್ಪಿಲ್ಲ, ನನ್ನ ಒಪ್ಪನ ಅಂತ. ಅದಕ್ಕೆ ಆ ಸರ್ವೇಶ್ವರನಾದ ಭಗವಂತ ಪೂಜೆ ಮಾಡಲಿ, ಅವ್ರಿಗೋಸ್ಕರನೇ ಆಡ್ತಾರೆ, ಮಾಡಿಸು ಕೇಳಪ್ಪ ಭಗವಂತ. ನೋಡಿ, ಅವ್ರ ಬಗ್ಗೆ ಒದ್ದಾಡುವ ಪೂಜೆ ಆಗ್ತಾ ಇದೆ. ನಮ್ಮ ರಾಮೇಗೌಡರು ಬಾಳಿ ಬದುಕಿದ ಜೀವ, ಅಂಕೇಗೌಡರ ವಂಶದಲ್ಲಿ ಜನಿಸಿ ಭೀಮನಹಳ್ಳಿ ಒಳಗೆ ಮುತ್ತನಂತೆ ಬಾಳಿ ಬದುಕಿದ ಜೀವ. ಬಂಗಾರದಂಗಿದ್ದೆ ಮನೆಗೆ, ಸತ್ತು ಸಿಂಗಾರವಾದೆ ಯಮನ ಪಟ್ಟಣ. ಅಂಕೇಗೌಡರ ಮನೆಯ ಅಂದ ಕಾಣಪ್ಪ ನೀನು, ಸಾಕವ್ವಾಡೆದು ಸಾಕಿದಳು ರಾಮೇಗೌಡ ನಿನ್ನ, ಬಂಗಾರದಂಗಿದ್ದಲ್ಲಪ್ಪ ಸತ್ತು ಸಿಂಗಾರವಾದೆ ಯಮನ ಪಟ್ಟಣಕ್ಕೆ, ಬಂಗಾರದಂಗಿದ್ದಲ್ಲಪ್ಪ ಬಂಗಾರವಾಗಿದ್ದೆ.
ನೇಗಿಲ ಹಿಡಿದು ನೆಲವ ಉದ್ದ ಯೋಗಿ ನೀನು ಅನ್ನದಾತ ಕಾಣೋ ರಾಮೇಗೌಡ, ಅನ್ನದಾತ ಕಾಣೋ ರಾಮೇಗೌಡ, ಸ್ವರ್ಗವು ನಿನಗಾಗಲಪ್ಪ, ಬಂಗಾರವಾಗಿದ್ದೆ ನಮಗೆ ಸತ್ತು ಸಿಂಗಾರವಾದೆ ಯಮನ ಪಟ್ಟಣಕ್ಕೆ, ಬಂಗಾರವಾಗಿದ್ದೆ ನಮಗೆ. ನೀನು ಇಲ್ಲದ ಮನೆಯೋ, ದೇವರಿಲ್ಲದ ಗುಡಿಯೋ, ರಾಮೇಗೌಡ ರಾಮಣ್ಣೋ, ನೀನು ಇಲ್ಲದ ಮನೆಯೋ, ದೇವರಿಲ್ಲದ ಗುಡಿಯೋ, ಮತ್ತೆ ಹುಟ್ಟಿ ಬಾರೋ ರಾಮೇಗೌಡ, ಭೀಮನಹಳ್ಳಿ ಗ್ರಾಮದ ಒಳಗೆ, ಮತ್ತೆ ಹುಟ್ಟಿ ಬಾರೋ ರಾಮೇಗೌಡ, ಭೀಮನಹಳ್ಳಿ ಗ್ರಾಮದ ಒಳಗೆ, ಬಂಗಾರವಾಗಿದ್ದಲ್ಲಪ್ಪ ಸತ್ತು ಸಿಂಗಾರವಾದೆ ಯಮನ ಪಟ್ಟಣಕ್ಕೆ, ಬಂಗಾರವಾಗಿದ್ದೆ ಎಲ್ಲೋ. ಮಾಸ್ತಮ್ಮನ ವಂಶಕ್ಕೆ ನೀನು ಮಾಣಿಕ್ಯ ಇದ್ದಂಗಿದ್ದಲ್ಲೋ, ಅಪ್ಪನೇ ರಾಮೇಗೌಡ, ಮಾಸ್ತಮ್ಮನ ವಂಶಕ್ಕೆ ನೀನು ಮಾಣಿಕ್ಯವಾಗಿದ್ದೆ ಎಲ್ಲೋ, ಹೆಚ್ಚು ಕಾಲಾಗಲಿ ನಿನ್ನ ಮಕ್ಕಳು ಭೀಮನಹಳ್ಳಿ ಒಳಗೆ, ಬಂಗಾರವಾಗಿದ್ದಲ್ಲಪ್ಪ ಸತ್ತು ಸಿಂಗಾರವಾದೆ ಯಮನ ಪಟ್ಟಣಕ್ಕೆ, ಬಂಗಾರವಾಗಿದ್ದಲ್ಲಪ್ಪ, ಬಂಗಾರವಾಗಿದ್ದೆ ಎಲ್ಲೋ.